ಅಲ್ಲಿ ಸ್ಥಳೀಯ ಜನರು ಕೂಡ ಇದಕ್ಕೆ ಬೆಂಬಲ ಇಲ್ಲ. ನಿನ್ನೆ ಅವ್ರು ಹೇಳ್ತಾ ಇದ್ರು, ಈಗ ಎಲ್ಲನೂ ಕೂಡ ನಮ್ಮ ಬದುಕು ಪ್ರಾರಂಭ ಆಗಿದೆ, ನಾವು ಈ ಪ್ರವಾಸಿಗರನ್ನ ಇದು ಮಾಡುವಂಥ ಕೆಲಸ ಆಗಿದೆ ಅಂತ ಮಾತಾಡಿದ್ದಾರೆ. ಅಲ್ಲಿ ಇರುವಂಥ ಉಲೇಮಾ ಸಂಸ್ಥೆಗಳು ಕೂಡ ಹೇಳಿದ್ದಾರೆ, ಅವರು ಕೂಡ ಹೇಳಿದ್ದಾರೆ ನಮ್ಮ ಧರ್ಮದಲ್ಲಿ, ಇಸ್ಲಾಂ ಧರ್ಮದಲ್ಲಿ ಇಂಥ ಇದಕ್ಕೆ ಸಹ ಆಸ್ಪದ ಇಲ್ಲ ಅಂತೇಳಿ. ಈಗ ಸ್ಥಳೀಯರು ಯಾರಿಗೂ ಕೂಡ ಇದರಲ್ಲಿಕ್ಕೆ ಇವ್ರಿಗೆ ಬೆಂಬಲ ಇಲ್ಲ. ಇದು ಇರುವಂಥದ್ದು ಉಗ್ರರು ಮತ್ತು ಇದರಲ್ಲಿ ಪಾಕಿಸ್ತಾನದ ಬೆಂಬಲನೂ ಕೂಡ ಇರಲಿಕ್ಕೆ ಸಾಧ್ಯ ಇದೆ. ಇವ್ರನ್ನ ನಾವು ಪತ್ತೆ ಹಚ್ಚಿ ಎಲ್ಲಿ ಅಡಗಿದ್ದಾರೆ ಅವ್ರ ಸ್ಥಾನದಲ್ಲಿ ನಾವು ಮಾಡಿಕೊಂಡು ಅವ್ರನ್ನ ನಾವು ನೇರವಾಗಿ ಇವ್ರನ್ನ ಗುಂಡಿಟ್ಟು ಕೊಲ್ಲುವಂಥದ್ದು ಆಗಬೇಕಿತ್ತು ದಿವಸ. ಅದೇ ಇವ್ರಿಗೆ ನಿಜವಾದಂಥ ಹೆದರಿಕೆಯನ್ನು ಇವತ್ತು ದಿವಸ ಮೂಡ್ತದೆ. ಮತ್ತು ಈ ಕುಟುಂಬಸ್ಥರು ಇವತ್ತು ದಿವಸ ಏನೋ ಪಾಪ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ. ಅವರ ಕುಟುಂಬಗಳಿಗೆ ಆದಂಥ ದುಃಖ ಏನಿದೆ, ಆಘಾತ ಏನಿದೆ, ಆಘಾತವನ್ನು ಸಹಿಸಲಿಕ್ಕೆ ಕಷ್ಟ, ಅದನ್ನು ಕೂಡ ಅವ್ರಿಗೆ ನಮ್ಮೆಲ್ಲರ ರಾಷ್ಟ್ರದ ಈ ವಿಶ್ವದ ಜನರ ಸಹಾನುಭೂತಿ ಅವ್ರ ಜೊತೆಗಿದೆ. ಅವ್ರಿಗೆ ಭಗವಾನ ಶಕ್ತಿಯನ್ನು ದೇವ್ರ ಶಕ್ತಿಯನ್ನು ಕೊಟ್ಟು ತಿಳ್ಕೊಂಡು ಈ ಸಮಿತಿ ಮೇಲೆ ಎಲೆಕ್ಷನ್ ಎಲ್ಲ ನಡೆದು ಸರ್ಕಾರ ರಚನೆ ಆಗಿದೆ. ಕೆಲವು ಕಡೆ ಎಲ್ಲ ತಣ್ಣಗಾಯ್ತು ಅನ್ನೋದು ಮೈ ಬರ್ತರು ಅಂತ. ನಿಶ್ಚಿತವಾಗಿಯೂ ಕೂಡ ಅದೆಲ್ಲವೂ ಕೂಡ ಶಾಂತ ಆಗಿದೆ ಅಂತ ತಿಳ್ಕೊಂಡ್ಮೇಲೆ ನಾರ್ಮಲ್ಸಿಗೆ ಬಂದಿದೆ ಅಂತ ತಿಳ್ಕೊಂಡು ಒಂದು ಕೇಂದ್ರ ಸರ್ಕಾರನೂ ಕೂಡ ಆರ್ಮಿ ಏನು ಡಿಪ್ಲಾಯ್ಮೆಂಟ್ ಆಗಿತ್ತು ಅವ್ರನ್ನ ಕಡಿತಗೊಳಿಸಿತ್ತು. ಇದರ ಒಂದು ದುರುಪಯೋಗವನ್ನು ತುಂಬ ಪಡ್ಕೊಂಡಿದೆ. ಮತ್ತು ಇದು ಹೇಯ ಕೃತ್ಯ, ಹೇಡಿಗಳ ಕೃತ್ಯ. ಇದು ನಿರಪರಾಧಿಗಳನ್ನ ಗುಂಡಿಟ್ಕೊಳ್ಳುವಂಥದ್ದು, ಪ್ರವಾಸಿಗರನ್ನ ಗುಂಡಿಟ್ಕೊಳ್ಳುವಂಥದ್ದು, ಇದು ಅತ್ಯಂತ ಹೇಡಿಗಳ ಒಂದು ಕೃತ್ಯ. ಇದು ಇವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಇದರ ಅಡಿസ്ഥാನದಲ್ಲಿ ಇವ್ರನ್ನ ಹುಡುಕಿ ತೆಗೆದು ಇವ್ರನ್ನ ಗುಂಡಿಟ್ಟು ಕೊಲ್ಲೋದೇ ಒಂದು ಶಿಕ್ಷೆ.